ಎಲ್ಲ ರೈತರಿಗೂ ಮತ್ತು ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಹತ್ಲಿ ಕುಂಟೆಯಲ್ಲಿದ್ದೀನಿ. ಇವಾಗ ನಮ್ಮ ಶಿವು ಇದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ತುಂಬ ಸೂಪರಾಗಿ ಮಾಡಿದ್ದೀರಾ. ಎಷ್ಟು ಎಕರೆ ಇದು? ಸರ್, ಇದು 5 ಎಕರೆ. 5 ಎಕರೆ ಇದು. ಓನರೇ ವೆಂಕಟೇಶಪ್ಪ ಅವರಾ? ಎಲ್ಲ ನನಗೆ ಖುಷಿ ಆಯಿತು ನೋಡಿ. ರೈತರೇ ಈ ರೀತಿ ನೋಡಿ, ಶಿವು ಅವರೆಲ್ಲ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ನೋಡಿ ಮಾಡ್ತಾ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಕಟ್ಟಿಗೆ ತೋರಿಸಿ ಹಂಗಾಗಬೇಕು. ಎಷ್ಟು ಹೈಟ್ ಇದೆ ಸರ್? ಇದು 4.5 ಅಡಿ. ಒಳಗೆ ಎಷ್ಟು ಒಳಗೆ ಹೋಗಿದೆ? ಅರ್ಧ ಅಡಿ ಮೇಲೆ ಹೋಗಿದೆ. ಅರ್ಧ ಅಡಿ, ಯಾಕಂದ್ರೆ ಗ್ರಿಪ್ ಸಿಕ್ಕಕ್ಕೆ. ಆಮೇಲೆ ಇವತ್ತೇನು ಅಂಟು ಬಿಸ್ತಾ ಇದ್ದೀರಾ? ಬನ್ನಿ, ಅಲ್ಲಿ ಹೆಂಗೆ ಬಿಸ್ತಾ ಇದ್ದೀರಾ ಅಂತ ತೋರಿಸಿ, ಏನು ಹೆಂಗೆ ಮಾಡಬೇಕು ಅಂತ. ಯಾಕಂದರೆ ಕೆಲವು ರೈತರು ಗೊತ್ತಾಗಲ್ಲ ಪಾಪ. ನೋಡಿ ನೋಡಿ, ನಿಧಾನಕ್ಕೆ ಬ್ಲೇಡಲ್ಲಿ ಸ್ವಲ್ಪ ತಕ್ಕೊಂಡು ನಿಧಾನಕ್ಕೆ ತೆಗೆದು ಬಿಡಬೇಕು. ಅಂಟು ಬಿಚ್ಚ ಮೇಲೆ ಏನು ಮಾಡಬೇಕು? ಅಂಟು ಬಿಚ್ಚಿದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಮಣ್ಣಾಗಬೇಕಾ? ಆಗಬಾರ್ದು. ಅದೇ ಇರೋದು ಲಾಜಿಕಲ್ಲಿ, ಮಣ್ಣು ಆಗಬಾರ್ದು. ಯಾಕೆ ಅಂದರೆ ಅದು ಇನ್ಫೆಕ್ಷನ್ ಆಗೋಗ್ತದೆ, ಫಂಗಸ್ ಆಗೋಗ್ತದೆ. ಅದಕ್ಕೋಸ್ಕರ ಫ್ರೀ ಬಿಟ್ಬಿಟ್ರೆ ಆಮೇಲೆ ಬೇಕಿದ್ರೆ ಮುಂದಿನ ತಿಂಗಳಲ್ಲಿ ಪಾತಿ ಮಾಡಿ ಮಣ್ಣು ಹಾಕಿ ಅಲ್ಲಿವರೆಗೂ ಇನ್ನೂ ಹೀಟ್ ಆಗಿರ್ತದೆ ಗಿಡ. ಅಜ್ಜಿ, ಅರ್ಥ ಆಯ್ತಾ? ಏನಮ್ಮ? ಅರ್ಥ ಮೈಂದ? ಒಳ್ಳೆ ಚೆನ್ನಾಗಿದೆ ಶಿವು. ಥ್ಯಾಂಕ್ ಯು.